ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಕೆಲವರು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ನಾವು ಸಿಂಪಲ್ಲಾಗಿ ಮಾಡ್ತಾ ಇರೋವಂಥದ್ದು. ಅದಕ್ಕೆ ಸೀರೆನೇ ಹಾಕೊಬಿಟ್ಟು ಇವತ್ತು ನಾನು ಹೇಳ್ತೀವಿ. ಈ ಟಿ ವಿ ಆ ಮನೆಗೆ ಸೂಟ್ ಆಗಲ್ಲ, ಆ ಮನೆಗೆ ಏನಿದ್ರು LED ಆ ಥರದವು ತರಬೇಕು. ಈಗಿನ ಟ್ರೆಂಡಿಗೆ ತಕ್ಕಂತೆ ಟಿ ವಿ ತರಬೇಕು. ಇವು ನಮಗೆ ಬಂದಿರುವಂಥ ಮುಯಿ ಪೂರ್ತಿ ಎಲ್ಲನೇ ಕೂತ್ಕೊಂಡು ಬರೀಬೇಕು, ಪೂರ್ತಿ ಎಲ್ಲನೂ ಬರೀಬೇಕು. ಹಾಯ್, ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ಈ ಬ್ಲಾಗ್ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಮನೆ ಒಂದು ಗೃಹ ಪ್ರವೇಶಕ್ಕೆ ಬಂದಿದ್ದಂಥ ಸ್ನೇಹಿತರು ಯಾರ್ಯಾರೆಲ್ಲ ಬಂದಿದ್ರು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ, ಮತ್ತು ಇನ್ನು ಹಳೆ ಮನೆ ಹೊಸ ಮನೆ ಶಿಫ್ಟಿಂಗು ಯಾವ ಥರ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ತೋರ್ತೀನಿ. ನೋಡ್ತಾ ಇರ್ಬೋದು, ಅಲ್ಲೇ ಎಲ್ಲ ಪಾತ್ರೆಗಳೆಲ್ಲ ಅಲ್ಲಿಂದ ಇಲ್ಲಿಗೆ ಒಂದು ಸ್ವಲ್ಪ ತಗೊಂಡು ಬಂದು ತೊಳೆದು ಮಡಗಿರುವಂಥದ್ದು. ಈ ಮಂಚ ಮಾತ್ರ ಅಷ್ಟೇನಿಂದಲೂ ಅತ್ತಗೆ ಎತ್ತದೇ ಆಗೋಯ್ತದೆ. ಇನ್ನೂ ಎತ್ತಗೆ ಅಂತ ಫಿಕ್ಸ್ ಆಗಿಲ್ಲ. ಮೇಕಾರ ತಗೊಂಡೋಗಿ ಹಾಕಬೇಕು. ಉಯ್ಯಲೆ ತಗೊಂಡ್ಬಿಟ್ಟು ಮೇಕೆ ಉಯ್ಯಲೆ ತಂದಮೇಲೆ ಮೇಕೆ ತಗೊಂಡೋಗಿ ಹಾಕಬೇಕು. ಚಪ್ರ ಮಾತ್ರ ತುಂಬ ಸಖತ್ತಾಗಿ ಹಾಕವ್ರೆ. ಬೆಳಿಗ್ಗೆ ಸುಮಾರು ಒಂದು 11 ಗಂಟೆ ಅನ್ಕೋತೀನಿ. 11 ಗಂಟೆಯಲ್ಲಿ ಚಪ್ರ ಹಾಕೋಕ್ಕೆ 10 ಗಂಟೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. 10 ಗಂಟೆಯಲ್ಲಿ ಚಪ್ರ ಹಾಕೋಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಭಾನುವಾರ ದಿನ ಸಾಯಂಕಾಲ 7:30 ಆಗೈತೆ. 7:30 ತನಕನೂ ಚಪ್ರ ಹಾಕಿದ್ದಾರೆ. ಕೆಲವರು ಬಂದು ಒಂದು 10 ನಿಮಿಷ ಇದ್ದು ಹೊಂಟೋಗಿದ್ದಾರೆ. ಕೆಲವರು ಚಪ್ರ ನಿಂತ್ಕೊಂಡು ನಮ್ಮ ಮಾವ ಮ್ಯಾನೇಜ್ಮೆಂಟು ಚಪ್ರ ಹಾಕ್ಸಿರುವಂಥದ್ದು. ಒಳ್ಳೆ ಗರಿ ಎಲ್ಲನೇ ನೀಟಾಗಿ ಈ ಥರ ಎಲ್ಲ ಬಿಟ್ಟು ಹಿಂಗೆ ಡಿಸೈನಾಗಿ ಹಿಂಗೆ ಕೋಲ್ ಕೊಟ್ಟು, ಈ ಕಡೆ ಡಿಸೈನಾಗಿ ಕೋಲ್ ಕೊಟ್ಟು, ಆಮೇಲೆ ಕತ್ತಿ ಹೂವನ ಮದುವೆ ಮನೆಗಳಲ್ಲಿ ನೋಡ್ಬೋದು ನೀವು. ನಮ್ಮ ಪವನರ ಅಪ್ಪ ಹೋಗಿ ಇದನ್ನು ಈ ಕತ್ತಿ ಹೂವನ್ನ ಕಿತ್ಕೊಬಂದು ಚಪ್ರಕ್ಕೆ ಕಟ್ಟಿರೋದು. ಹಿಂಗೆ ಎಳಿಮಯ್ಯರ ಮನೆ ಚಪ್ರ ಇದು ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ಚಪ್ರ ಹಾಕಿರುವಂಥದ್ದು. ತುಂಬ ಚೆನ್ನಾಗಿ ಹಾಕವ್ರೆ. ಕೆಲವು ಕಡೆ ಸುಮಾರು ಒಂದು 4 ತಿಂಗಳು 5 ತಿಂಗಳಾದರೂ ಚಪ್ರ ಏನೂ ತೆಗಿಯಲ್ಲ. ಚಪ್ರ ಹಾಗೇ ಇರುತ್ತೆ ಮನೆ ಮುಂದೆ, ಏನು ತೊಂದರೆ ಇರೋಲ್ಲ. ಈ ಕಡೆ ಸೈಡಲ್ಲೂ ಕೂಡ ಗರಿ ಎಲ್ಲನೇ ಹಿಂಗೆ ಬಿಡಿಸಿ ಚೂರು ಥರ ಮಾಡಿ ಡಿಸೈನ್ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇನ್ನೂ ಇವೆಲ್ಲ ಕೆಳಗೆ ಕೇಳ್ತಿದ್ದೆ ಎಲ್ಲೂ ಜಾಗ ಇಲ್ಲ ಆಟ ಆಡೋಕ್ಕೆ ನಿಮಗೆ. ಮತ್ತು ಇದು ನೋಡ್ತಾ ಇರ್ಬೋದು, ಇನ್ನೂ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಬೇಕು. ಇನ್ನೂ ಸುಮಾರು ಒಂದು 10 ದಿನ ಬೇಕು ಅನಿಸುತ್ತೆ ಇವೆಲ್ಲ ಸ್ವಲ್ಪ ಕ್ಲಿಯರ್ ಮಾಡೋಕ್ಕೆ. ಎಲ್ಲ ತಗೊಂಡೋಗಿ ಹಾಕಿ ಅದು ಇದು ಈಗ ಸ್ವಲ್ಪ ಸುಧಾರಿಸ್ಕೊತಾ ಇರೋದು. ಏಕೆಂದರೆ 2.5 ವರ್ಷದ ಪರಿಶ್ರಮ, ಓಡಾಟ, ಹೊಂಚೋದು, ಹಣಕಾಸು ಹೊಂಚೋದಾಗಿರ್ಬೋದು, ಮತ್ತು ಪ್ರತಿಯೊಂದು ಕೆಲಸ ಕಾರ್ಯಗಳಾಗಿರ್ಬೋದು. ಸೊ ಇವೆಲ್ಲ ಒಂದು ಆಗಿರೋದ್ರಿಂದ ಒಂದಷ್ಟು ದಿನ ಸ್ವಲ್ಪ ಸಮಯ ತಗೊಂಡು ಆಮೇಲೆ ಯಾವ್ದಾದ್ರು ಬೆಳೆ ಕಡೆ ಒಲೆ ಹಾಕೊಂಡು ಸೌದೆ ಅಡುಗೆನೂ ಮಾಡಿದ್ದಾರೆ, ಗ್ಯಾಸ್ ಅಡುಗೆನೂ ಮಾಡಿದ್ದಾರೆ. ಇನ್ನು ಟೇಬಲ್ ತಗೊಂಡೇ ಹೋಗಿಲ್ಲ. ಇನ್ನು 4-5 ಟೇಬಲ್ ಅವೆ, ಇನ್ನು 5 ಟೇಬಲ್ ಅವೆ. ಇದರಲ್ಲಿ ಇದ್ಲೆಲ್ಲ ಐತೆ, ಇದ್ಲೆಲ್ಲ ತೆಗೆದು ಮುಡಗಬೇಕು. ಇನ್ನು ಇದ್ಲು ಬೇಕಾಗುತ್ತೆ ನಮಗೆ, ಒಂದು ಚೀಲ ಕಟ್ಟಿ ಮುಡಗಬೇಕು. ಸ್ವಲ್ಪ ಇನ್ನೂ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋ ಕೆಲಸ ನಡೀತೈತೆ. ಬಟ್ಟೆ ಅಂತೂ ಎಲ್ಲ ಪೂರ್ತಿ ಎಲ್ಲ ವಾಶ್ ಮಾಡೋ ಬಟ್ಟೆ ಹಾಕ್ಬಿಟ್ಟಿದ್ದಾರೆ. 2 ಲೈನ್ ಬಟ್ಟೆ ಹಾಕ್ಬಿಟ್ಟವ್ರೆ. ತಮ್ಮೇಲ್ಗಿದೆ ಹಾಕ್ಬಿಡಮ್ಮ. ಮಾಮೂಲಿ ಒಂದು ಇಷ್ಟು ದಿನ ಆದಮೇಲೆ ಅದನ್ನು ತೆಗೀರಿ ಅಂತ ಹೇಳಿದರು ಪೂಜಾರಪ್ಪರು. ಅಲ್ಲೇನು ಹೋಮಕ್ಕೆ ಇಟ್ಟಿಗೆ ಎಲ್ಲನೂ ಒತ್ತಿದ್ದಾಗಿರ್ಬೋದು, ಪೂಜೆ ಮಾಡಿದ್ದಾಗಿರ್ಬೋದು, ಪ್ರತಿಯೊಂದು ಹೂವು ದೇವ್ರ ಮನೆ ಹೂವು ಆಗಿರ್ಬೋದು, ಮತ್ತು ಮೇಯ್ನ್ ವಾಸ್ಕಲ್ಲು ಇಲ್ಲಿ ಹಾಕಿದಂಥ ಹೂವು ಆಗಿರ್ಬೋದು, ಇಲ್ಲಿ ಹೋಮಕ್ಕೆ ಹಾಕಿದ್ದು ಫುಲ್ಲು ಡಿಸೈನ್ ಮಾಡೋಕ್ಕೆ ಹಾಕಿದ್ದು ಪ್ರತಿಯೊಂದು ಏನು ಹೂವು ಆಯಿತು ಹೂವು ಆಗಿರ್ಬೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹೋಮದ್ದು ಸಂಬಂಧಪಟ್ಟಂಥ ಏನೇ ವಸ್ತು ಇರ್ಬೋದು ಎಲ್ಲನೂ ಕೂಡ ಒಂದು ಬ್ಯಾಗ್ಗೆ, ಒಂದು ಚೀಲಕ್ಕೆ ತುಂಬ್ಕೊಂಡು ಫುಲ್ಲು ಒಂದು ಚೀಲ ಬಾಳೆಕಂದು, ಬಾಳೆಗರಿ ಇತ್ಯಾದಿ ಇನ್ನು ಏನು ಮಿಕ್ಕೈತೆ ಹೂವು ಸೊಪ್ಪು, ಇದ್ರದ್ದು ಹಾರ, ತುಳಸಿ ಹಾರ, ಇವೆಲ್ಲ ಏನೇನು ಮಿಕ್ಕಿದೋ ಎಲ್ಲ ಪ್ರತಿಯೊಂದು ಕೂಡ ಬಾಳೆ ದಿಂಡು ತವಿಂದ ಕೂಡ ತಗೊಂಡೋಗಿ ಪೂರ್ತಿ ಹರಿಯೋ ನೀರಿಗೆ ಬಿಡಬೇಕು ಅಂತ ಹೇಳಿದರು. ಹರಿಯೋ ನೀರು ಅಂತಂದರೆ ಈಗ ನಮಗೆ ಲೋಕಪಾನಿನೂ ಇಲ್ಲ ಸದ್ಯಕ್ಕೆ. ಲೋಕಪಾನಿ ನೀರು ಇಷ್ಟೊತ್ತಿಗೆಲ್ಲ ತುಂಬಿ ತುಳುಕ್ತಾ ಇರೋದು, ಒಳ್ಳೆ ಚೆನ್ನಾಗಿ ನೀರು ಬರ್ತಾ ಇರೋದು. ಲೋಕಪಾನಿ ಖಾಲಿಯಾಗಿರೋದ್ರಿಂದ ಸುಮಾರು ಒಂದು 8-10 ಕಿಲೋಮೀಟ್ರ್ ಮುಂದೆ ತಗೊಂಡೋಗಿದೆ ಕಾವೇರಿ ನಾಲೆಗೆ ಬಿಡಮ್ಮ ಅಂತಂದ್ಬಿಟ್ಟು. ಅಲ್ಲೂ ಕೂಡ ನೀರು ತಪ್ಪಾಕಿದ್ರು. ಆದರೂ ಒಂದು ಸ್ವಲ್ಪ ಹರಿತಾಯಿತ್ತು ಜಲದ ನೀರು, ಅಲ್ಲಿಗೆ ಬಿಟ್ಟು ಬಂದಿದ್ದು. ನಮಗೆ ಸ್ವಲ್ಪ ನೀರಿಗೆ ಬರ, ಇಲ್ಲೆಲ್ಲ ಹರಿಯೋ ನೀರೆಲ್ಲೋ ಸಿಗೋಲ್ಲ ನಮ್ಮ ಕಡೆ. ಒಂದು 3 ಕಿಲೋಮೀಟ್ರ್ ಪಕ್ಕದಲ್ಲೇ ಹೋಗಿರುವಂಥದ್ದು. ಆದರೂ ನೀರಿಗೆ ಸ್ವಲ್ಪ ಬರ ಅಂದ್ರೆ ಒಂದು 180 ಅಡಿ ಕೆಳಗಡೆ ಏನೋ ಅದು ಹೋಗಿರೋದ್ರಿಂದ ನಮಗೆ ನೀರಾವರಿ ವ್ಯವಸ್ಥೆ ಅಷ್ಟಾಗಿ ಇಲ್ಲ. ಆಲೆ ಮನೆ ಯಾವ ಥರ ಐಟಮ್ ಬಂದು ಬಿದ್ದಾವೆ ನೋಡಿ. ಫಸ್ಟ್ ಇದಕ್ಕೂ ಈಕ್ಕುವೆ ಇನ್ನು ಎಷ್ಟೆಷ್ಟು ಬೀಳ್ತವೆ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಇಲ್ಲ ಅಲ್ಲೇ ಇಷ್ಟ ಐಟಮ್ ಬಂದು ಬಿದ್ದಾವೆ. ಇಲ್ಲಿ ಈ ರೂಮಲ್ಲೇ ಈ ರೂಮು ಇಲ್ಲಿ ಇನ್ನೂ ಇದ್ದೋ
ಈ ಹೊಸಿ ಎಲ್ಲ ಹಳೆ ಮನೆಯಿಂದ ತಂದವ ಇಲ್ಲಿ ಮಡ್ಬಿಟ್ಟು ಅಲೆಯ ಇಲ್ಲಿ ಮಡ್ಬಿಟ್ಟಿರೋ ಕಾರಣದಿಂದ ಇವೆಲ್ಲ ಇನ್ನೂ ನೆಲದಲ್ಲೇ ಇದ್ದು. ಇವು ಕಾಲು ಭಾಗ ಪಾತ್ರೆ. ಇನ್ನು ಹಳೆ ಮನೆ ತೋರಿದ್ರೆ ಇನ್ನೂ ಭಯಂಕರ. ವೈಫೈ ಇಲ್ಲಿಗೆ ಶಿಫ್ಟ್ ಮಾಡಿಸಿರುವಂಥದ್ದು. ಮೊದಲು ಅಲ್ಲಿತ್ತು ಗೃಹಪ್ರವೇಶ ನಾಳೆ ಅನ್ನುವಂಗೆ ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಂಡೆ ವೈಫೈನ. ಇಲ್ಲಿ ಅತಿ ಹೆಚ್ಚಾಗಿ ನಾವು ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಡಾಟಾ ಬೇಕಾಗಿರೋದ್ರಿಂದ ಸೊ ಆ ಉದ್ದೇಶಕ್ಕೋಸ್ಕರ ಶಿಫ್ಟ್ ಮಾಡ್ಕೊಂಡಿದ್ದು. ಇನ್ನು ಈ ರೂಮು ಏನು ಕ್ಲೀನ್ ಮಾಡಿಲ್ಲ, ಏನಿಲ್ಲ. ಫುಲ್ಲೆಲ್ಲ ಇಲ್ಲಿ ಹೆಂಗೈತೆ ಅಂತ. ಇಲ್ಲಿ ಗಿಫ್ಟು ಏನು ವಿಡಿಯೋ ಹಾಕಿದೆ, ಗಿಫ್ಟ್ ವಿಡಿಯೋ ಇಲ್ಲಿದ್ದಾವೆ ಎಲ್ಲನೇ. ಈಗ ಒಂದೊಂದು ಕಡೆ ಹಾಕಬೇಕು. ಗೋಡೆಗೆ ಗಡಿಯಾರ ಹಾಕಿಲ್ಲ, ಹಾಕಬೇಕು. ಈ ಪ್ಯಾನ್ ಕೂಡ ರಿಮೋಟ್ ಪ್ಯಾನು. ಇಲ್ಲಿ ನೋಡಿ ರಿಮೋಟ್ ಪ್ಯಾನು ತಗೊಬಂದಿರೋದು. ಲೈಟೆಲ್ಲ ಆನ್ ಆಗುತ್ತೆ. ಇದು ಲೈಟ್ ಇದ್ದದ್ದು ಹೆಂಗೆ ಕರೆಂಟು ಐತೆ ನೋಡೋಣ ಇರಿ. ಐತೆ ನೋಡಿ ಎರಡರಲ್ಲಿ ಈಗ ಟಕ್ ಅಂತ ಹಾರಕ್ಕೆ ಹೋಯ್ತದೆ. ಈಗ ಹಾರಕ್ಕೆ ಹಾಕಿನಿ. ಈಗ ಲೈಟ್ ಬರುತ್ತೆ ಅಂದರೆ ಇದು ಈಗ ನೋಡಿ 1 2 3 4 5 ಇನ್ನೊಂದು 5 ಇಲ್ಲಿರೋದು. ಅಲ್ಲಿ 6 ಅಂತ ತೋರುತ್ತೆ. ಈಗ 6 ಆಯಿತು ಅಲ್ಲಿ. ಹಂಗೆ ಇದು ರಿಮೋಟ್ ಪ್ಯಾನು. ಅಲ್ಲೇ 3 ದಿನದಿಂದ ಹೋಯ್ತಾ ಇಲ್ವಲ್ಲ ಇವನು ಅಂಗನವಾಡಿಗೆ. ಹಾಂ ಓದಿಯಪ್ಪ ಈಗ. ಹಾಂ ತಿಂಡಿ ತಗೊಡ್ತೀವಿ ಹೋಗು. ಯಾಕೆ ಹೊಸ ಮನೆಗೆ ಬಂದಮೇಲೆ ಹೋಗು ಅಂಗನವಾಡಿಗೆ ಹೋಗಪ್ಪ ನೀನು. ಟೈಮ್ ಆಯಿತು. ಏನು ಎಷ್ಟು ದಿನ ಆಟ ಆಡಿ ಇಲ್ಲೆಯಾ? ಹಾಂ ನಾವು ತಂದಿರೋದ್ರಲ್ಲಿ ಅತಿ ಹೆಚ್ಚಾಗಿ ವೇಸ್ಟ್ ಆಗಿದ್ದು ಅಂತಂದರೆ ಅದು ಬಾಳೆಹಣ್ಣು. ಅದು ಸಿಕ್ಕಾಬಟ್ಟೆ ರೇಟ್ ಇದ್ದು ಕೊಡುವಷ್ಟು ಎಲ್ಲ ಇಲ್ಲಿ ಯಾರ್ಯಾರು ಬಂದಿರೋ ಅವ್ರಿಗೆಲ್ಲ ಕೊಟ್ಟು ಕಳಿಸ್ತು. ಹಂಗೂ ಇವು ಸ್ವಲ್ಪ ಏಟಾದಂಗೆ ಆಗ್ಬಿಟ್ಟು ಹಿಂಗಾಗಿ ಇವು ಕೊಟ್ಟರೆ ಚೆನ್ನಾಗಿಲ್ಲದೆ ಇರೋ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಏನಾರು ತಿಳ್ಕೊತಾರೆ ಅಂದ್ಬಿಟ್ಟು ಹಂಗೆ ಆಡೋ ಕುರಿಗೆ ಅಂತ ಮಡಗಿರೋದು. ಸುಮಾರು 85 ರೂಪಾಯಿ 85 ಚಿಲ್ಲರೆ ಕೆಜಿ ಹಾಕಿದ್ದು. ಇದೊಂದೇ ಹೆವಿ ಕಾಸ್ಟ್ಲಿ ಆಗಿದ್ದು. ಸುಮಾರು ಒಂದು 6300 ಚಿಲ್ಲರೆ ಕೊಟ್ಟಿದ್ದು ಬಾಳೆಹಣ್ಣಿಗೆ. ಕಮ್ಮಿ ತರಬೇಕಾಯ್ತು, ಸ್ವಲ್ಪ ಜಾಸ್ತಿ ತಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ವೇಸ್ಟ್ ಆಗ್ಬಿಟ್ಟು. ಇನ್ನು ಮುಯ್ಯಿನ ಕಾಸು ಲೆಕ್ಕ ಹಾಕಿಲ್ಲ. ಇವು ನಮಗೆ ಬಂದಿರುವಂಥ ಮುಯ್ಯಿ ಪೂರ್ತಿ ಎಲ್ಲನೇ ಕೂತ್ಕೊಂಡು ಬರೀಬೇಕು. ಪೂರ್ತಿ ಎಲ್ಲನೂ ಬರೀಬೇಕು. ಎಷ್ಟೆಷ್ಟು ಹಾಕಿದ್ದಾರೆ 50 100 200 500 ಎಷ್ಟೆಷ್ಟಿರುತ್ತೆ ಅಷ್ಟಷ್ಟು ಪ್ರೀತಿಯಿಂದ ಎಷ್ಟು ಮುಯ್ಯಿ ಹಾಕಿದ್ದಾರೆ ಎಲ್ಲನೂ ಕೂತ್ಕೊಂಡು ಈಗ ಬರೀಬೇಕು. ನೋಡೋಣ ಕೊನೆಯಲ್ಲಿ ಫೈನಲಾಗಿ ಹೇಳ್ತೀನಿ ಎಷ್ಟು ಮುಯ್ಯಿ ಬಿದ್ದೈತೆ ನಮ್ಮ ಮನೆ ಗೃಹಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು. ಈಗ ಇಲ್ಲಿರುವಂಥ ಐಟಮ್ಗಳ ತೋರ್ತೀನಿ, ನೋಡ್ಬೋದು. ಅದಿರಲಿ ಒಳಗಿರಲಿ ಇಲ್ಲೇ ಇಷ್ಟವ. ಆ ತೀರು ಪಾರು ಗೊಬ್ಬರದ ಮೂಟೆ ಕ್ರೇಟು ಹಾಡು ಕ್ವಶನ್ ಬರ್ಬೋದು. ಹಾಡು ಅವೆಲ್ಲ ಅಲ್ಲಿ ಹಾಡಂಗೆ ಕೊಟ್ಟಿಗೆ ಮಾಡಿಲ್ಲ, ದನಿಂಗ್ ಕೊಟ್ಟಿಗೆ ಮಾಡಿಲ್ಲ, ಎಲ್ಲಿ ಕಟ್ಟಾಕ್ತಾರೆ ಅಂತ. ಸದ್ಯಕ್ಕೆ ಇಲ್ಲೇ ಕಟ್ಟಾಕಬೇಕು. ಅಲ್ಲಿನ್ನ ವಾರ್ಪಾಕಿ ಮಾಡಿಲ್ಲ. ಆ ಉದ್ದೇಶಕ್ಕೋಸ್ಕರ ಗೊಬ್ಬರದ ಮೂಟೆನೇ ಒಂದು 3 ಮೊದಲೇ ಇನ್ನು ಉಪ್ಪಿನ ಮೂಟೆ ಎಲ್ಲ ಇರ್ತಿದ್ದೋ ಸಿಕ್ಕಾಬಿಟ್ಟೆ. ಆಗ ವ್ಯವಸಾಯ ಮಾಡ್ತಿದ್ದೋ. ಈಗ ಒಂದೂವರೆ ವರ್ಷದಿಂದ ಮನೆ ಕಡೆ ತಿರ್ಕೊಂಡು ವ್ಯವಸಾಯ ಮಾಡಿದ ಮೇಲೆ ಮಾಡ್ತಾಯಿಲ್ವಲ್ಲ, ಅದರಿಂದ ಈಗ ಕಮ್ಮಿ. ಇಷ್ಟು ಬರೀ ಉಪ್ಪಿನ ಮೂಟೆ ಇಲ್ಲ, ಗೊಬ್ಬರದ ಮೂಟೆ ಇವೆ. ಗೊಬ್ಬರ ಅಂತಂದರೆ ಕಾಳುಪ್ಪನ್ನ ನಾವು ಉಪ್ಪು ಅಂತೀವಿ, ಈ ತಿಪ್ಪೆ ಗೊಬ್ಬರನ ಗೊಬ್ಬರ ಅಂತೀವಿ. ಕೆಲವರು ಕಾಳುಪ್ಪನು ಗೊಬ್ಬರ ಅಂತಲೇ ಅಂತಾರೆ. ಹಂಗಾಗಿ ಬನ್ನಿ ವೆಲ್ಕಮ್. ಇಲ್ಲಿ ಇವು ಪಂಜರುತ್ತವಿಂದ ತಗೊಂಡೋಗ್ತೀನಿ ಅಂದರೆ ಈ ಅಂಡೆ, ಈ ಕುಕ್ಕೆ, ಈ ಚೀಲ, ಈ ಅಟ್ಟದಲ್ಲಿರೋ ಐಟಮು ಒಂದಲ್ಲ ಎರಡಲ್ಲ. ಇಲ್ಲಿ ದಸ್ಕುಂಟೆ ನೇಗುಲ್ ನೊಗ, 5 ಕುಂಟೆ ಗೆಣೆ ಎಳ್ಕಂಡು ಇದು ನೆಡುವಂಥದ್ದು, ರಾಗಿ ನಾಟಿ ಮಾಡ್ತಿದ್ದು. ಆಮೇಲೆ ಇಲ್ಲೂ ಪೇಪರ್ ರೋಲೇನೋ ಅದೇ ಈ ಅಟ್ಟದ ಮೇಲೆ ಇರುವಂಥವು. ಇಲ್ಲಿ ಈ ಮೋಟ್ರು ಇದು ಇನ್ನು ಕಲೆಕ್ಷನ್ ಕೊಡಿಸಿಲ್ಲ ಇದಕ್ಕೆ. ಫಿಲ್ಟ್ರ್ ವಾಟ್ರು ಇವು. ಆಮೇಲೆ ಇಲ್ಲೆಲ್ಲ ಅವೇ ತೀರು, ಫುಟ್ಬಾಲ್ ಪೈಪು, ಈ ಪೈಪು ಇವೆಲ್ಲನೇ ಈಗ ಅವರು ಒಂದು ವೇಳೆ ಒಂದಿಷ್ಟು ಸಮಯ ತಗೋಬೇಕು. ಒಟ್ಟಿನಲ್ಲಿ ಇವೆಲ್ಲನೇ ಶಿಫ್ಟ್ ಮಾಡೋಕ್ಕೋಸ್ಕರ ಸಮಯ ತಗೋಬೇಕು. ಇವೇನೇನು ಶಿಫ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿದ್ದವೆಲ್ಲ ನಿಲ್ಗೋತ್ಕೊಂಬಂದು ಆಗ್ತೋ. ಅಲ್ಲಿ ಕ್ಲಿಯರ್ ಆಗಲಿ, ನೀಟಾಗಿ ಕಾಣಲಿ, ಇಲ್ಲಿ ಊಟ ಗೀಟ ಕೊಡೋಕ್ಕೆ ಅಂತ ಜಾಗ ಆಗಲಿ ಅಂತ. ಈಗ ಇಲ್ಲಿಂದ ಅಲ್ಲಿಗೆ ಹೊತ್ಕೊಂಡು ಹೋಗಬೇಕು.
ಗುದ್ಲಿ ಆರೆತವಿಂದ ಹಿಡಿದು ಈಗ ಇಲ್ಲಿ ಹೊತ್ಕೊಂಡು ಹೋಗ್ಬೇಕು. ಸದ್ಯ ನೋಡ್ತಾ ಇರ್ಬೋದು ನೇಗಲ್ನೊಗಮ ಈ ಮೂಲೆ ನೋಡಿ ಎಲ್ಲ ಒಮ್ಮೆಗೆ ಬಿದ್ದೋಗ್ಬಿಟ್ಟೈತೆ. ಅದು ಎಲ್ಲ ಮರ ಎಲ್ಲ ತೀರೆಲ್ಲ ಮುರಿದೋಗ್ಬಿಟ್ಟು ಸದ್ಲಿ ನೋಡಿ ಎಲ್ಲ ಮುರಿದೋಗ್ಬಿಟ್ಟು ತೀರೆಲ್ಲ ಮುರಿದೋಗ್ಬಿಟ್ಟು ಈ ಒಮ್ಮೆಗೆಲ್ಲ ಹೆಂಗೆ ತುಂಬತ್ತೆ ಕಸ ಅಂತ ಅಂದ್ಬಿಟ್ಟು ಇಲ್ಲಿ ಸೀಪೆ ಹಣ್ಣೆಲ್ಲ ಉದ್ರವೆ ಸದ್ಲಿ ನೋಡ್ಬೋದು ಯಾವ ಥರ ಆಗದೆ ಅಂತ. ಈ ಮೂಲೆ ಮುರಿದೋಗಿರೋದು. ಇನ್ಮೇಲೆ ಇನ್ನೇನೋ ಕಂಬಳಿ ಹುಳ ಹತ್ಕೊಳ್ವಂಥದ್ದು. ಇನ್ಮೇಲೆ ತುಪ್ಪ ಅಂತ ಉದುರವು. ಸದ್ಯಕ್ಕೆ ಏನೋ ದೇವ್ರ ಕಟ್ಲಲ್ಲಿ ಏನೋ ಯಾರ ಆಶೀರ್ವಾದ, ಎಲ್ಲ ಜನಗಳ ಆಶೀರ್ವಾದ ದೇವ್ರ ಕಟ್ಲಲ್ಲಿ ಸದ್ಯಕ್ಕೆ ಅಚ್ಚುಕಟ್ಟಾಗಿ ನೆರವೇರ್ತು ಗುರುಪ್ರವೇಶ. ಏಕೆಂತಂದರೆ ಒಂದು ಕಾರ್ಡ್ ಕೊಡೋಕ್ಕೆ ಓಡಾಡೋದಿರ್ಬೋದು, ಮತ್ತು ಏನಾರು ಹೊಂಚೋದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಬಂದು ಹೋಗುವಂಥವ್ರು ಇರ್ಬೋದು. ಯಾರಿಗೆ ಏನೇ ಯಾವುದೇ ಇದಿಲ್ಲದೆ ಒಂದು ಸುಸೂತ್ರವಾಗಿ ಸಂಪೂರ್ಣವಾಗಿ ತುಂಬ ಚೆನ್ನಾಗಿ ಗುರುಪ್ರವೇಶ ಒಂದು ಚಿಕ್ಕ ಮಟ್ಟದಲ್ಲೇ ಮಾಡಿದ್ದು. ನಾನು ಎಲ್ಲನೂ ಹೇಳ್ತೀನಿ ಒಂದು ವಿಡಿಯೋದಲ್ಲಿ ಯಾಕೆ ಇನ್ವೈಟ್ ಮಾಡಲಿಲ್ಲ ಇನ್ನು ಬೇರೆ ಎಲ್ಲರನ್ನೂ ಅಂತ ಅಂದ್ಬಿಟ್ಟು ಖಂಡಿತ ತಿಳಿಸ್ತೀನಿ. ಈ ಬ್ಲಾಗಲ್ಲಿ ಬೇಡ, ಇನ್ನು ಮತ್ತೊಂದು ಬ್ಲಾಗಲ್ಲಿ ಸ್ಕ್ರೀನ್ಶಾಟು ಮುಖಾಂತರನೇ ತಿಳಿಸ್ತೀನಿ. ಇನ್ನು ಈ ಪಿಡ್ಜು ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡಿದ್ಮೇಲೆ 3 ಗಂಟೆಯೋ ಇಲ್ಲ 3 ದಿನನೋ ಕಾಣೆ ಆನ್ ಮಾಡುವಂಗಿಲ್ಲ ಅಂತ ಅಂತಾರೆ. ಇನ್ನು ಈ ಟಿ ವಿ ಆ ಮನೆಗೆ ಸೂಟ್ ಆಗಲ್ಲ. ಆ ಮನೆಗೆ ಏನಿದ್ರು LED ಆ ಥರದವು ತರಬೇಕು. ಈಗಿನ ಟ್ರೆಂಡಿಗೆ ತಕ್ಕಂತೆ ಟಿ ವಿ ತರಬೇಕು. ಇದು ಸದ್ಯಕ್ಕೆ 2013ರಲ್ಲೇನೋ ತಗೊಂಡಿದ್ದು ಅನಿಸುತ್ತೆ. ಚೆನ್ನಾಗೈತೆ. ಇನ್ನು ಫೋಟೋಗಳು ಶಿಫ್ಟ್ ಮಾಡಬೇಕು. ಗಡಿಯಾರ ಅಲ್ಲೇ 2 ಗಿಫ್ಟ್ ಕೊಟ್ಟಿದ್ದಾರೆ, 2 ಗಡಿಯಾರನ. ಈ ಗಡಿಯಾರನೂ ಇಲ್ಲೇ ಓಡ್ತಾ ಇರುತ್ತೆ. ಈ ಫೋಟೋಗಳು ಶಿಫ್ಟ್ ಮಾಡಬೇಕು. ನಮ್ಮ ತಾಯಿದೆ ಇದೆ. ಮತ್ತು ಈ ತೊಲೆ ಫ್ಯಾನು ತಂದು ಸುಮಾರು ವರ್ಷ ಆಗೈತೆ. ಇದನ್ನು ಶಿಫ್ಟ್ ಮಾಡಬೇಕು. ಎಲ್ಲನೂ ಬಿಚ್ಚಿಬಿಟ್ಟು ವಾಶ್ ಮಾಡಬೇಕು. ಇನ್ನು ಇಲ್ಲಿ ರಾಶಿ ಅಂತಂದರೆ ಭತ್ತ ರಾಗಿನೂ ಇದ್ದಾವೆ. ಬಟ್ಟೆ ನೋಡಿ, ಬಟ್ಟೆ ರಾಶಿ ಇವು ಮಡಿಕೊಳ್ಳೋಕ್ಕೆ ನಾವು ಕಟ್ಸಿರೋ ಮನೆ ಆಗೋದೇ ಇಲ್ಲ, ಎಟ್ಕೋದೇ ಇಲ್ಲ. ಅಷ್ಟೊಂದು ದಾರಿ ಇರುವಂಥದ್ದು. ಇದ್ರೊಳಗೆಲ್ಲ ತುಂಬಿವಿ, ಇದ್ರೊಳಗೆಲ್ಲ ಬಟ್ಟೆಯವೆ, ಅಲ್ಲೆಲ್ಲ ಬಟ್ಟೆಯವೆ. ಆದರೂ ಬಟ್ಟೆ ಇಲ್ಲ ಅಂತ ಜಗಳ ತೆಗೆಯೋದು. ಆಲ್ಮೋಸ್ಟ್ ಇಲ್ಲಿರುವಂಥ ಐಟಮ್ಮು ಸ್ವಲ್ಪ ಖಾಲಿ ಆಗವೆ. ಇಲ್ಲಿ ಆಲೇ ಒಂದು 4 ಸಲ ಒತ್ಕೊಂಡು ಹೋಗಿವಿ. ಇನ್ನೂ ಪಾತ್ರೆಗಳವೆ ಇಲ್ಲಿ. ಈ ಸ್ಟವು ಇಲ್ಲಿ ಇದಿತ್ತಲ್ಲ, ಅದನ್ನು ಬಿಚ್ಕೊಂಡೋಗಿ ಆ ಸ್ಟವ್ಗೆ ಸೇರಿಸ್ಕೊಂಡಿನಿ. ಹೊಸದು ತಗೊಬಂದೆ 4,500 ಕೊಟ್ಟು. ಈ ಫೋಟೋಗಳು ಇಲ್ಲೇ ಇರ್ತವೆ. ಆಮೇಲೆ ತುಳಸಿ ಗಿಡ ತರಬೇಕು. ತುಳಸಿ ಗಿಡಕ್ಕೆ ಇದು ಗಂಗಾಜಲ ತಗೊಂಡು ಹೋಗ್ಬೇಕು. ಗಂಗಾಜಲ ಮನೆ ಒರ್ಸೋಕ್ಕೆ, ನೀಟಾಗಿ ಮನೆ ಒರ್ಸೋಕ್ಕೆ ಗಂಗಾಜಲ ತಗೊಂಡು ಹೋಗ್ಬೇಕು. ಇಲ್ಲಿ ಈ ರಾಶಿ ಇನ್ನೂ ಮಂಚ ಎತ್ಕೊಂಡು ಹೋಗಿಲ್ಲ. ಈ ರಾಶಿ ಇಲ್ಲೇ ಇವೆ. ಈ ಬಟ್ಟೆ ಮಡಗೋಕ್ಕೆ ನಮಗೆ ಒಂದು ಮನೆ ಬೇಕು ಅನ್ನಿಸ್ತದೆ. ಅಷ್ಟು ಬಟ್ಟೆ ಇವೆ ನಮ್ಮ ಮಟ್ಟಿಲಿ. ಒಂದು ಮನೆ ಬೇಕು, ಒಂದು ಮನೆ ಬರೀ ಬಟ್ಟೆ ಮಡಗೋಕ್ಕೆ ಅಷ್ಟವೇ ನಮ್ಮವು ಬಟ್ಟೆಗಳು. ಇದ್ರೊಳಗೂ ತುಂಬವೆ ಬಟ್ಟೆ, ಬರೀ ಬಟ್ಟೆ. ಅದು ಬಟ್ಟೆ ಇಲ್ಲ ಅಂತ ಜಗಳ ಆಡೋದು. ಆಮೇಲೆ ಈ ಫ್ಯಾನು ಎತ್ಕೊಂಡು ಹೋಗ್ಬೇಕು. ಈಗ ಎತ್ಕೊಂಡು ಹೋಗ್ಬಿಟ್ಟು ಬಿಚ್ಚಿಬಿಟ್ಟು ಎಲ್ಲ ನೀಟಾಗಿ ಒರೆಸ್ಬೇಕು ಇವೆಲ್ಲನೇ. ಸದ್ಯಕ್ಕೆ ನನ್ನ ವಿಡಿಯೋ ಮುಖಾಂತರ ಒಂದು ನೈಜತೆ ಇರುತ್ತೆ. ಒಂದು ಶಿಫ್ಟಿಂಗ್ ಆಗಿರ್ಬೋದು, ಒಂದು ಮಾತಾಡೋ ನೀತಿ ಆಗಿರ್ಬೋದು, ಮತ್ತು ವಾಟ್ ಎವರ್ ಇಂಗ್ಲೀಷು ಒಂದು ಸ್ವಲ್ಪ ಹಾಗೆ ಒಂದು ನೈಜತೆ, ಹಳ್ಳಿ ಏನೆಲ್ಲ ಒಂದು ನ್ಯಾಚುರಲಿಟಿ, ಒಂದು ಆ್ಯಕ್ಟಿವಿಟೀಸ್ ಇರ್ತವೆ ಪ್ರತಿ ಮನೆಗಳಲ್ಲೂ. ಸೊ ಆ ಥರದ ಒಂದು ವೀಡಿಯೋಸು ನಾವು ಮಾಡೋದು. ಈ ಕುಣಿಯೋದು ಬರೋಲ್ಲ, ನೆಗೆಯೋದು ಬರೋಲ್ಲ. ನಾನು 8 ವರ್ಷದಿಂದ ವೀಡಿಯೋ ಮಾಡ್ತೀನಿ. ಈಗ ಹೆಂಗೆ ಮಾತಾಡ್ತೀನೋ ಅವತ್ತಿಂದಲೂ ನಾನು ಹಿಂಗೆ ಮಾತಾಡ್ಕೊಂಡು ನಿಮ್ಮ ಪ್ರೀತಿನ ಸಂಪಾದನೆ ಮಾಡಿರುವಂಥದ್ದು. ಆದರೆ ನಾನು ಮಾಡೋದು ತಪ್ಪೇನಪ್ಪ ಅಂತಂದರೆ ಇದು ಹಾಗೆಲ್ಲ ಟಿಕ್ ಟಾಕ್ ಮಾಡ್ತಿದ್ರಲ್ಲ, ಆ ಮೂಮೆಂಟಲ್ಲೇ ನಾನು ಏನಾರ ಯೂಟ್ಯೂಬ್ ಮಾಡ್ಕೊಂಬಂದುಬಿಟ್ಟಿದ್ದಿದ್ರೆ ಯಾವುದೋ ಲೆವೆಲ್ಗೆ ನಾನು ಒಂದು 4 ಕಾಸ ಯಾವತ್ತೋ ನೋಡ್ಬಿಡ್ತಿದ್ದೆ. ಬಟ್ ಈಗ 1.5 ಇಯರಿಂದ ನಾನು ಕಂಟಿನ್ಯೂ ಆಗಿ ಮಾಡ್ತಾ ಇರುವಂಥದ್ದು. ನಾನು 7 ವರ್ಷದಿಂದ ಮಾಡಿದರೆ ಇನ್ನೂ ಒಂದು ಅದ್ಭುತವಾಗಿ ಏನೋ ಒಂದು ಸಾಧನೆ ಮಾಡ್ಬೋದಾಯ್ತೇನೋ ಅನ್ಕೋತೀನಿ. ಇರಲಿ, ಪಾಲಕ್ಕೆ ಬಂದದ್ದು ಪಂಚಾಮೃತ, ಹಾಸಿಗೆ ಇದ್ದಷ್ಟು ಕಾಲು ಚಾಚಮ್ಮ. ಮಾಡ್ತಾ ಇರೋ ಸಂಪಾದನೆ ಅಂದರೆ ಒಂದು ವ್ಯವಸಾಯದಲ್ಲಾಗಿರ್ಬೋದು, ಮತ್ತು ಇಲ್ಲಿ ಒಂದು 8,000, 10,000, 15,000, ಕೆಲವೊಂದು ತಿಂಗಳು ವೀಡಿಯೋ ಚೆನ್ನಾಗಿ ಹೊಡೆದ್ರೆ 19,000ವರೆಗೂ ತಗೊಂಡಿದ್ದೀನಿ. ಒಂದೇ ಒಂದು ಸಲ ಆಗ ಹೊಸ್ದಾಗಿ ನಾನು ಗಂಡ ಹೇಳ್ತೀರಿ ನಾವು ವೀಡಿಯೋ ಮಾಡ್ತಿದ್ದಾಗ ಮಾತ್ರ 64,000 ದುಡ್ಡು ತಗೊಂಡಿದ್ದು ನಾನು. ಇರಲಿ, ಭಗವಂತ ಕೊಟ್ಟಷ್ಟು. ಜಾಸ್ತಿ ಆಸೆ ಪಡೋದು ಬೇಡ ದುಡ್ಡಿಗೆ. ಜನಗಳ ಜಾಸ್ತಿ ಬೇಕಾದ್ರೆ ಸಂಪಾದನೆ ಮಾಡಮ್ಮ. ದುಡ್ಡು ಎಷ್ಟಾಗುತ್ತೋ ಅಷ್ಟು ಮಾತ್ರ ಸಂಪಾದನೆ ಮಾಡಮ್ಮ. ಅತಿಯಾಗಿ ಏನು ದುಡ್ಡು ಮಡಿಕಂದು ಏನು ದುಡ್ಡು ಬೇಕು, ಅವಶ್ಯಕತೆ ಐತೆ. ಆದರೂ ಅದೆಷ್ಟು ಆಗುತ್ತೋ ಅಷ್ಟೇ ಆಗಲಿ. ಅದರ ದುಡ್ಡಿಗೆ ಜಾಸ್ತಿ ಆಸೆ ಪಡೋದು ಬೇಡ. ಇಡೀ ಊರು ಧೂಳೆಲ್ಲ ಈ ಪ್ಯಾನಲ್ಲೇ ಕೂತದೆ. ಹಳೆ ಮನೆಗಳಲ್ಲಿ ಯಾವ ಥರ ಆಗೋಯ್ತವೆ ಅಂದರೆ ಧೂಳು, ಅಷ್ಟೊಂದು ದಾರಿ ಧೂಳು ಬರುತ್ತೆ. ಅಲ್ಲೂ ಬರುತ್ತೇನೋ, ಇನ್ನೂ ಅನುಭವ ಆಗಿಲ್ವಲ್ಲ.
ಈ ಮಟ್ಟಕ್ಕೆ ಧೂಳಾದೆಲ್ಲ ಕ್ಲೀನ್ ಮಾಡಬೇಕು. ಸುಮಾರು ಒಂದು 15 ವರ್ಷದಿಂದ ಏನೋ ತಗೊಂಡಿದ್ದು. ಆಗ ಇದು ಬಂದು 600-500 ಏನೋ ಕೊಟ್ಟಿದೆ, ಮಂಡ್ಯದಲ್ಲಿ ತಗೊಂಬಂದಿದೆ. ಇದು ಬಂದು 2.5 ಏನೋ ಕೊಟ್ಟಿದೆ. ಆದರೆ ಇವತ್ತು ಈಗ ಹೊಸ ಮನೆಗೆ ತಂದಿರುವಂಥ ಫ್ಯಾನು 8,000, ಇದು 5,000 ಚಿಲ್ಲರೆ. ಮತ್ತು ಇನ್ನೊಂದು ರೂಮ್ಗೆ ಸಿಂಪಲ್ಲಾಗಿ 3,000 ಚಿಲ್ಲರೆ. ಅದು ಒಟ್ಟು 2 ಫ್ಯಾನ್ಗೆ 8,000. ಒಂದೊಂದು ಫ್ಯಾನೇ 15,000 ಗಂಟಲು ಇತ್ತು. ನಾವಿದನ್ನು ತಗೊಂಬಂದಿದ್ದು ಶ್ರೀ ಸಾಯಿ ಎಲೆಕ್ಟ್ರಾನಿಕ್ ಆ್ಯಂಡ್ ಫರ್ನಿಚರ್ಸ್. ನಾನು ಯಾವಾಗಲೇ ಜಾಸ್ತಿ ಏನೇ ಐಟಮ್ ತಂದರೂ ಕೂಡ ಅಲ್ಲೇ ತಗೊಬರುವಂಥದ್ದು. ತುಂಬ ಪರಿಚಯ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಏಕೆಂದರೆ ಒಂದು ರೇಟಲ್ಲೂ ನಮಗೆ ಗ್ಯಾರಂಟಿ ಇರುತ್ತೆ, ಎಷ್ಟು ಇರುತ್ತೋ ಅಷ್ಟಕ್ಕೆ ನಮ್ಗೆ ಹಾಕ್ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ 100 ಫೀಟ್ ರೋಡು, ಮಂಡ್ಯದಲ್ಲಿ ತಗೊಬರುವಂಥದ್ದು. ಸುಮಾರು ಅವರ ಒಂದು 18 ಬ್ರಾಂಚ್ ಇದ್ದಾವೆ. ನಾವು ಅಲ್ಲಿ ಜಾಸ್ತಿ ಅದು ಫರ್ನಿಚರೇ ಬೇರೆ ಐತೆ, ಎಲೆಕ್ಟ್ರಾನಿಕ್ಸೇ ಬೇರೆ ಐತೆ, ಎಲ್ಲ ದೊಡ್ಡದಾಗಿ ಮಾಡಿದ್ದಾರೆ ಅವರು ಶ್ರೀ ಸಾಯಿ ಅವರು. ತುಂಬ ಥ್ಯಾಂಕ್ಸ್ ಇದನ್ನು ಕೊಟ್ಟಿರೋದಕ್ಕೆ, ಅಲ್ಲಿ ತಗೊಂಡು ಬಂದಿರೋದಕ್ಕೆ. ಮತ್ತು ಸ್ವಲ್ಪ ಅಮೌಂಟು ಕಮ್ಮಿ ಮಾಡ್ಕೊಂಡ್ರು, ಅದಕ್ಕೋಸ್ಕರ. ಈಗ ನಮ್ಮ ಮನೆಗೆ ಯಾರ್ಯಾರು ಬಂದಿದ್ದರು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತೋರ್ತೀನಿ. ಆದಷ್ಟು ನನ್ನ ಭುಜದ ಮೇಲೆ ಕೈ ಹಾಕಿರೋ ಕೃಷ್ಣೇಗೌಡ ಅಂತ ಅಂದ್ಬಿಟ್ಟು ಮೇನಾಗ್ರ, ಅದು ಬಿಟ್ಟರೆ ಹವೀನ್ ಅಂತ ಅಂದ್ಬಿಟ್ಟು ಬ್ಯೂಟಿ ಇನ್ ಬುಟ್ಟಿ ಕಿರುಚಿತ್ರ ಮಾಡಿದ ಜೊತೆಲಿ ಇವ್ರ ಜೊತೆ ತುಂಬ ಖುಷಿ ಆಯಿತು. ಇವರು ಶಿವು ಅಂತ ಅಂದ್ಬಿಟ್ಟು ಹೋಂಡಾ ಹಾಕ್ಯರು ಪಾಂಡುಪುರದಲ್ಲಿ. ರವಿ ಮದ್ದೂರ್, ಗೋಬಿ ರವಿ ನಮ್ಮ ಸ್ನೇಹಿತರು, ತುಂಬ ಆತ್ಮೀಯರು. ಆದ್ರೂ ಜಾಸ್ತಿ ಟೈಮ್ ಇರಲಿಲ್ಲ, ಯಾಕೋ ಗೊತ್ತಿಲ್ಲ, ಹೊಂಟಾಗ್ಬಿಟ್ಟ ಬರ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಚೆಲುವರಾಯ ಸ್ವಾಮಿ ಸರ್ ಅವರ ಸುಪುತ್ರರಾದಂಥ ಸಚಿನ್ ಅಣ್ಣವರು ಬಂದಿದ್ದು ತುಂಬ ಖುಷಿ ಆಯಿತು. ಅವರು ಅಷ್ಟು ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ನಮ್ಮ ಮನೆ ಗ್ರೂಪ್ ಪ್ರವೇಶಕ್ಕೆ ಬಂದಿದ್ದರು. ಥ್ಯಾಂಕ್ ಯು. ನಮ್ಮ ಗಜಿ, ನಮ್ಮ ಚಿಕ್ಕಮ್ಮನ ಮಗಳು, ಕೊನೆ ಚಿಕ್ಕಮ್ಮನ ಮಗಳು, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಅಪ್ಪ, ನಾವು ಫ್ಯಾಮಿಲಿ ಫೋಟೋ. ಇದೇ ಫಸ್ಟ್ ಟೈಮ್ ಈ ಥರ ಒಂದು ಬಿದ್ದಿರುವಂಥದ್ದು ನಾವು ಫೋಟೋದಲ್ಲಿ. ನಮ್ಮಪ್ಪ, ನಮ್ಮ ತಂದೆ ತಾಯಿಗೆ 3 ಜನ ಮಕ್ಕಳು, ನಾವು ಅಕ್ಕ, ತಂಗಿ, ನಾನು. ಮೆಮೊರಿಬಲ್ ಫೋಟೋ ಅಂತ ಹೇಳ್ಬೋದು. ಈ ಫೋಟೋ ಬಂದು ನಮಗೆ ತುಂಬ ಚೆನ್ನಾಗೈತೆ. ಮತ್ತು ನಮ್ಮ ತಂಗಿ ಮಗಳು, ಅಕ್ಕನ ಮಗಳ ಜೊತೆ ಈ ಫೋಟೋ. ಮತ್ತು ನಮ್ಮ ಕೊನೆ ಚಿಕ್ಕವ್ವ, ಇವರು ಚಿಕ್ಕವನ ಮಗಳ ಜೊತೆ. ಕೊನೆ ಚಿಕ್ಕವ್ವ ಯಶೋಧ ಅಂದ್ಬಿಟ್ಟು ಮೇನಗರ. ನಮ್ಮ ಮಿಸಸ್ಗೆ ಮೇಕಪ್ ಮಾಡೋಕ್ಕೆ ಬಂದಿದ್ರಲ್ಲ, ಅವ್ರ ಜೊತೆ ಬಂದಿದ್ದಂಥ ಇವರು ಕೂಡ ಮೇಕಪ್ ಮಾಡ್ತಾರಂತೆ KR-ಪೇಟೆನಲ್ಲಿ. ನಮ್ಮ ದೊಡ್ಡವನ ಮಗಳು, ಮತ್ತು ನಮ್ಮ ಅಕ್ಕ, ನಮ್ಮ ತಂಗಿ. ಇವರು ಪವನ ಅವರ ದೊಡ್ಡ ಅಕ್ಕ ಮತ್ತು ಚಿಕ್ಕವ್ವ. ತುಂಬ ಬ್ಯುಸಿ ಇದ್ರು ಕೂಡ ಬಿ ರೇವಣ್ಣ ಅವರು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಆಗಮಿಸಿದರು. ಮತ್ತು ಶ್ರೀಕಂಠೇಗೌಡರು ಆಗಮಿಸಿದರು ಜೊತೆಲಿ. ತುಂಬ ಖುಷಿಯಾಯಿತು, ಧನ್ಯವಾದಗಳು. ಆಮೇಲೆ ಮತ್ತು ಇವರು ನಮ್ಮ ಮಾವ ನಮ್ಮ ಪವನದ ಪಕ್ಕ ನಿಂತಿರೋದು ಅವರಪ್ಪ, ನನ್ನ ಪಕ್ಕ ನಿಂತಿರೋದು ಇವಣ್ಣರು. ನಮ್ಮ ಕಾರಲ್ಲಿ ಮದುವೆ ಆದಾಗ ಊರಿಗೆ ತಂದು ಬಿಟ್ಕೊಟ್ಟಂತ ಅವರು ನಮ್ಮ ಮಾವನ ಸ್ನೇಹಿತರು ಎಲ್ಲ. ತುಂಬ ಖುಷಿಯಾಯಿತು. ನಮ್ಮ ಮನೆಯ ಟೈಲ್ಸ್ ವರ್ಕ್ ಮಾಡಿದಂಥ ಯೋಗೇಶ್ ಅಣ್ಣರು, ಇವರು ಗಡಿಯಾರ ಗಿಫ್ಟ್ ಮಾಡಿದ್ದಾರೆ, ಆ ವಿಡಿಯೋದಲ್ಲಿ ನೋಡಿರ್ತಾರೆ. ಥ್ಯಾಂಕ್ ಯು. ಇವರು ನಮ್ಮ ನಾದ್ನೀರು, ಚಿಕ್ಕತ್ತೆ ಮಗಳು ಮತ್ತು ದೊಡ್ಡತ್ತೆ ಮಗಳು. ಮಂಜು ಮಾಸ್ಟ್ರು ಅಂದರೆ ಹರಿಕತೆಯಲ್ಲಿ ತುಂಬ ಫೇಮಸ್, ನೋಡಿರ್ತಾರೆ. ಮಂಜು ಮಾಸ್ಟ್ರು ಆಗಮಿಸಿದರು. ಮತ್ತು ಬೆಳ್ಳಾಳೆ ಬ್ರದರು, ನಮ್ಮ ಸ್ನೇಹಿತರು ಆಗಮಿಸಿದರು. ಥ್ಯಾಂಕ್ ಯು. ಪವನರ ದೊಡ್ಡಕ್ಕ ಪೂಜಾ ಅಂತ ಅಂದ್ಬಿಟ್ಟು, ಇವರು ಚಿಕ್ಕತ್ತೆ ಮಗಳು ನಂದು. ಮತ್ತು ಅವರ ಫ್ಯಾಮಿಲಿ, ಇವರ ಫ್ಯಾಮಿಲಿ ಪವನ ಅವರ ಕಡೆ ಫ್ಯಾಮಿಲಿಯವರು. ಮತ್ತು ಇವರು ಅಣ್ಣರು ತುಂಬ ದೂರದಿಂದ ಬಂದಿದ್ದರು. ರಾಜ್ ಜಡೆಕುಂಟೆ ಅಂತ ಅಂದ್ಬಿಟ್ಟು ಗಣಪತಿ ಫೋಟೋನ ಗಿಫ್ಟಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಇವರು ಪ್ರಶಾಂತ್ ಅಣ್ಣರು, KRS ಫಿಸ್ ಸಾಕಾಣಿಕೆ ಮಾಡುವಂಥದ್ದು KRS ಒಳಗಡೆ. ತುಂಬ 1-2 ಸಲ ಕರ್ಕೊಂಡೋಗಿದ್ರು. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ತುಂಬ ದೂರ ಅಂದರೆ ದಾವಣಗೆರೆಯಿಂದ ಆಗಮಿಸಿದಂಥ ಬೆಣ್ಣೆನಗರಿ ಜೋಡಿ ಅನುಕಿರಣ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅನುಕಿರಣ್ ಫ್ಯಾಮಿಲಿ ಬಂದಿದ್ದರು. ಮತ್ತು ಅಣ್ಣರು ನಮಗೆ ತುಂಬ ಪರಿಚಯ, ಶಿವಣ್ಣ ಸರ್ ಅಂತ ಅಂದ್ಬಿಟ್ಟು ಅವರ ಸ್ನೇಹಿತರು ಕೂಡ ಆಗಮಿಸಿದರು. ತುಂಬ ಖುಷಿಯಾಗುತ್ತೆ. ಇವರು ಕೂಡ ತುಂಬ ದೂರದಿಂದ ಬಂದಿದ್ದರು, ಉತ್ತರ ಕರ್ನಾಟಕ. ಸಚಿನ್ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಕೋಳಿ ಪರಮ್ಮ ಮಡಗಿದ್ದಾರೆ, ನಾಟಿ ಕೋಳಿ ಸಿಗುವಂಥದ್ದು. ನಾನು ತುಂಬ ವೀಡಿಯೋ ಮಾಡಿದ್ದೀನಿ ಇವ್ರಿಗೂ ಕೂಡ. ಆಮೇಲೆ ಮತ್ತು ಇವರು ನಮ್ಮ ಮುತ್ತು ಅಂತ ಅಂದ್ಬಿಟ್ಟು, ನೀವು ವೀಡಿಯೋಸು ರೀಲ್ಸು ಮತ್ತು ಎಲ್ಲ ಹೇಳಿದ್ದೀನಿ. ಇದು ನಮಗೆ 2008ರ ಸ್ನೇಹಿತರು ನಮ್ಮ ಮನೆಗೆ ಆಗಮಿಸಿ ನಮಗೆ ಈ ಫೋಟೋನ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ನಮ್ಮ ಸ್ನೇಹಿತರಾಗಿರುವಂಥ ವಿಜಯ್ ಅವರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಅವರ ಮಗಳು ವಿಜಯ್ ಅವರ ಮಡದಿ ಮತ್ತು ಅವರ ಮುದ್ದಿನ ಮಗಳು. ಅದಾದ ನಂತರ ಹರೀಶಣ್ಣರು ಚನ್ನಪಟ್ಟಣ ಹರೀಶಣ್ಣ ಹಾಗೂ ಚತುರ್ಭಟ್ ಸರು, ಮದ್ದೂರು ಚತುರ್ಭಟ್ ಸರು, ರಾಮಿ ಅಣ್ಣರು ಬೆಂಗಳೂರಿಂದ, ಮದ್ದೂರಿಂದ, ಚನ್ನಪಟ್ಟಣದಿಂದ ಆಗಮಿಸಿದರು. ತುಂಬ ಥ್ಯಾಂಕ್ಸ್. ಅಂಬಿಕಾ ಅಂತ ಅಕ್ಕರು ಮೈಸೂರಿಂದ ಫ್ಯಾಮಿಲಿ ಸಮೇತ ಆಗಮಿಸಿದರು. ಅಕ್ಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಮನೆ ಸೀಟ್ ವರ್ಕ್ ಮಾಡಿದಂಥ ಟೀಮು ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಮಂಡ್ಯ KGN ಪ್ಲೈವುಡ್ಸ್ ಓನರ್ ಆಗಿರುವ ಮಾಲೀಕರು ಬಂದಿದ್ದರು. ಮತ್ತು ಕಾರ್ತಿಕ್ ಅವರು, ಉಳಲ್ ಅವರು ತುಂಬ ಖುಷಿಯಾಯಿತು, ಜೊತೆಲಿ ಬಂದಿದ್ದರು. ಇವರು ಪ್ರಕಾಶಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಗಾರೆ ಕೆಲಸನ ಒಂದು ಸ್ವಲ್ಪ ಬಂದು ಮಾಡಿದ್ದಾರೆ ಇವರು. ಮತ್ತು ಇವರು ಬಂದು ನಮ್ಮ ಕ್ಲಾಸ್ಮೇಟ್ ಹುಡುಗಿರು. ಸ್ವಲ್ಪ ಜನ ಕೇಳಿದೆ, ಇನ್ನು ಸ್ವಲ್ಪ ಜನ ಕೇಳೋಕ್ಕಾಗಲಿಲ್ಲ. ಅದು ಎಷ್ಟು ಜನ ಬೇಜಾರು ಮಾಡ್ಕೊಂಡ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಕ್ಲಾಸ್ಮೇಟ್ ಹುಡುಗಿರು, ಅವರ ಮಗಳು ಅಮ್ಮು ಅಂತ ಅಂದ್ಬಿಟ್ಟು, ಮಂಜುಳಾ, ಭಾಗ್ಯ, ಪವಿತ್ರ. ಮತ್ತು ನಾವು ಜೊತೆಲಿ ನಮ್ಮ ತಂಗಿ, ಇವರು ತಿಥಿ ತಮ್ಮಣ್ಣ ಅವರು.
ತಿಥಿ ತಮ್ಮಣ್ಣವರು ಕೂಡ ಆಗಮಿಸಿದ್ರು, ತುಂಬ ಖುಷಿ ಆಯಿತು. ನಮ್ಮ ಫ್ರೆಂಡು ವಿಜಯ್ ಇಲ್ವಾ, ಅವರ ಸಡ್ಕ, ಅವ್ರ ನಾದ್ನಿ ಮತ್ತು ಅವರ ಸಡ್ಕ ಇವರು. ನಮ್ಮ ಮನೆಗೆ ಎಮ್ ಸ್ಟ್ಯಾಂಡ್ ತಗೊಂಡಿದ್ದೆ ಇವರು, ಅಶೋಕ್ ಅಂತ ಅಂದ್ಬಿಟ್ಟು ಅವರು ಸ್ನೇಹಿತರೆಲ್ಲ ಬಂದಿದ್ರು. ತುಂಬ ಮಾಮೂಲಿ ನಮ್ಮ ಟಿಕ್ ಟಾಕ್ ಫ್ರೆಂಡು ರೀಲ್ಸ್ ಸುಭಾ ಅಂತ ಅಂದ್ಬಿಟ್ಟು ಚಿಕ್ಕಮಂಗ್ಳೂರು ಇವರು, ಬ್ಯಾಂಗ್ಳೂರಲ್ಲಿರೋದು. ಇವರು ಕೂಡ ಬಂದಿದ್ದರು ಮಾಮೂಲಿ ಒಂದು ಫೋನ್ ಕರೆಗೋಸ್ಕರ. ಥ್ಯಾಂಕ್ ಯು. ನಮ್ಮ ಕ್ಲಾಸ್ಮೇಟ್ ಮಂಜುಳಾ ಮತ್ತು ಅವರ ಮಗಳು ಕೂಡ ಅಲ್ಲಿ ಇನ್ನೊಂದು ಪ್ರೇಮಲ್ಲಿದ್ದರು, ಇದರಲ್ಲೂ ಇದ್ದಾರೆ. ಮತ್ತು ಇವರು ಚೇತನ್ ಅಂತ ಅಂದ್ಬಿಟ್ಟು, ಮತ್ತು ಮಧು ಅಂದ್ಬಿಟ್ಟು ನಮ್ಮ ಸ್ನೇಹಿತರು, ತುಂಬ ಥ್ಯಾಂಕ್ಸ್. ಇವರು ಕೂಡ ಮೈಸೂರಿಂದ ಬಂದಿದ್ದು. ಮತ್ತು ಬಸವರಾಜ್ ಬ್ರದರು ಮಂಡ್ಯ, ಮತ್ತು ಅಣ್ಣರು ಮೆಡಿಕಲ್ಲು ಮಂಡ್ಯ, ಅವರು ಕೂಡ ಆಗಮಿಸಿದರು. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ಸತೀಶ್ ಪಾಳೆಗಾರ್ ಅಂತ ಅಂದ್ಬಿಟ್ಟು ತುಮಕೂರಿಂದ ಆಗಮಿಸಿದರು. ಆ ಮೊದಲಿಂದಲೂ ಪರಿಚಯ. ಅದಾದಮೇಲೆ ರವೀಣರು ನೋಡೇ ಇರ್ತೀರ, ಗಿಫ್ಟು ಒಂದು ಮುದ್ದೆ ಮುಡುಗುವಂಥದ್ದು ಗಿಫ್ಟ್ ಮಾಡಿದ್ದಾರೆ. ನಮ್ಮದು ಒಂದು ವೀಡಿಯೋ ಮಾಡ್ಕೊಂಡು ಹೋಗಿದ್ದಾರೆ, 21 ನಿಮಿಷ ವೀಡಿಯೋ ಹಾಕಿದ್ದಾರೆ, ಲಕ್ಷ ಕಟ್ಲೆ ಹೋಗೈತೆ. ಥ್ಯಾಂಕ್ ಯು. ಅವರ ಸ್ನೇಹಿತರು, ನಮ್ಮ ಸ್ನೇಹಿತರು ಎಲ್ಲ ಈ ಪ್ರೇಮಲ್ಲಿ ಇರುವಂಥದ್ದು. ಮತ್ತು ನಮ್ಮ ಏನು ಕ್ಯಾಮ್ರಾ ತೆಗಿಯೋಕ್ಕೆ ಬಂದಿರೋ ನಮ್ಮ ಫೋಟೋ ವೀಡಿಯೋ ಅವರೇ ಅಣ್ಣರು, ಕ್ಯಾಮ್ರಾಮೇನು. ನಮ್ಮ ಮನೆಗೆ ವಿಡಿಯೋ ಮತ್ತು ಫೋಟೋಗ್ರಫಿ ಮಾಡಿದ್ರಲ್ಲ ಅವರು, ಇವಣ್ಣ ಮತ್ತು ಅಣ್ಣರು ಇಬ್ಬರು ಕೂಡ ರವೀಣ ಫ್ಯಾಮಿಲಿ ಜೊತೆ ಫೋಟೋ ತಗೊಂಡ್ರು. ನಮ್ಮ ಫ್ಯಾಮಿಲಿ ಎಲ್ಲ ಬೇಕು ಅಂದ್ಕೊಂಡು. ನಮ್ಮ ಶಾಲೆಯಲ್ಲಿ ಏನು ತುಂಬ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ, ಆ ಮಾಸ್ಟರು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ರೀಲ್ಸ್ ಜಯಲಕ್ಷ್ಮಿ ಅಂತ ಅಂದ್ಬಿಟ್ಟು ಸಿಸ್ಟರು, ನಂದಿನಿ ಅಂತ ಅಂದ್ಬಿಟ್ಟು ನಂದಿನಿ ಅವರ ಸ್ನೇಹಿತೆಯರು, ಇವರು ಎಲ್ಲ ಆಗಮಿಸಿದರು. ಮಗಳು ಜಯಲಕ್ಷ್ಮಿ ಸಿಸ್ಟರ್ ಮಗಳು ಇವರೇ ನಂದಿನಿಯವರು, ಮಂಡ್ಯ ಆಸ್ಪತ್ರೆಯಲ್ಲಿ ವರ್ಕ್ ಮಾಡುವಂಥದ್ದು. ಅಲ್ಲಿಗೆ ಹೋಗಿ ಕಾರ್ಡ್ ಕೊಟ್ಟಿದ್ದು. ಸುಭಾ ಅವರು ಅದೇ ಹೇಳಿದೆ, ಚಿಕ್ಕಮಗಳೂರು ಅಂತ ಫ್ಯಾಮಿಲಿ ಜೊತೆ ಒಂದು ಫೋಟೋ. ಅದಾದ ನಂತರ ಇವರು ಭರತ್ ಕನಸು ಮೊಬೈಲು ಅಂತ ಅಂದ್ಬಿಟ್ಟು ನಾಗಮಂಗಲದಿಂದ ಬಂದಿದ್ದರು. ಥ್ಯಾಂಕ್ ಯು. ಮತ್ತು ಮೋಹನ ಸದಾಶಿವ ಮೋಹನ್ ಅಂತ ಏನು ಫೇಮಸ್ಸು ತುಂಬ ರೀಲ್ಸಲ್ಲಿ, ಅವರು ಮತ್ತು ಸತೀಶ್ ಪಾಳೆಗಾರು ಮತ್ತು ಇನ್ನೊಬ್ಬರು ಇವರು ಕಿಪ್ಪಿ ಕಿರ್ತಿ ಮದುವಾಯ್ತೀನಿ, ಸೋನು ಮದುವಾಯ್ತೀನಿ ಅಂತಾರಲ್ಲ, ಅವರು ಬಸವರಾಜ್ ಪಕ್ಕ ಇರುವಂಥವ್ರು. ಇವರು ಕೂಡ ಸ್ನೇಹಿತರ ಕಡೆಯಿಂದ, ಸತೀಶ್ ಪಾಳೆಗಾರು ಸ್ನೇಹಿತರ ಕಡೆಯಿಂದ ಆಗಮಿಸಿದರು. ಥ್ಯಾಂಕ್ ಯು. ಮಾಮೂಲಿ ಟಿಕ್ ಟಾಕ್ ಸ್ನೇಹಿತರು, ರೀಲ್ಸ್ ಸ್ಟಾರ್ ರಾನಿಸ್ ಅವರು ಎಲ್ಲ ಇದ್ದಾರೆ. ಕಲಾಕಾರ್ ಕಾಟಿ ಅವರು ಮತ್ತು ಅವರ ದಂಪತಿ ಸಮೇತ ಬಂದಿದ್ದರು. ಅವರು ಕೂಡ ಬೆಂಗಳೂರಿಂದ ಪಾಂಡುಪುರ ಬಂದು ಪಾಂಡುಪುರದಿಂದ ನಮ್ಮ ಗ್ರಾಮಕ್ಕೆ ಆಗಮಿಸಿದರು. ಥ್ಯಾಂಕ್ ಯು. ಮತ್ತು ಅವಿನಾಶ್ ಅಂತ ಅಂದ್ಬಿಟ್ಟು ನಮ್ಮ ಹಿರಿಮಳ್ಳಿಯವರು ರವಿರಾಜು ಮತ್ತು ಶಿವರಾಜ್ ಕೋಟೆಯವರು, ಅವರು ಕೂಡ ಬೆಂಗಳೂರಿಂದ ಆಗಮಿಸಿದರು. ತುಂಬ ಖುಷಿ ಆಯಿತು. ಸಿಂಪಲ್ ಸಚ್ಚಿ ಅಂತ ಅಂದ್ಬಿಟ್ಟು ತುಂಬ, ಇವರು ಕೂಡ ಈಗ ಉದಯೋನ್ಮುಖ ಪ್ರತಿಭೆ, ತುಂಬ ಖುಷಿಯಾಗುತ್ತೆ. ಈಗ ಒಂದು ಸಣ್ಣ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ, ಬೆಳೀಲಿ. ಮತ್ತು ಇವರು ಬಂದು ಮಠದ ನಾಯಕನಹಳ್ಳಿ ಬಾಲಾಜಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದಿದ್ರು, ಮಠದ ನಾಯಕನಹಳ್ಳಿಯಿಂದ. ತುಂಬ ಖುಷಿ ಆಯಿತು. ಮತ್ತು ಮಂಜು ರೆಡ್ಡಿ ಅಂತ ನಮ್ಮ ಸ್ನೇಹಿತರು, ಮತ್ತು ಮನು ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು. ಮಂಜು ರೆಡ್ಡಿ ಹೋಗಿ ಈಗ ಮಸ್ತ್ ಮಂಜು ಅಂತ ಐಡಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇವರು ಸುಂಕಾತಣ್ಣವರು, ಇವರು ಹಾಸನ್ನು. ತುಂಬ ಖುಷಿ ಆಯಿತು ಬಂದಿದ್ದು ಬೆಂಗಳೂರಿಂದ. ಮಗಳಿಗೆ ತಂದೆ ಕಿಡ್ನಿನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಒಂದು ವಿಡಿಯೋ ಮಾಡಿದೆ, ಅದು ಒಂದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಧನ ಸಹಾಯ ಕೂಡ ಜನಗಳಿಂದ ಅದೇ ಥರ ಆಗಿತ್ತು. ನಾನು ಮರ್ತಿ ಹೇಳಿರಲಿಲ್ಲ, ಆದರೂ ಯಾವುದೋ ಕಡೆಯಿಂದ ತಿಳ್ಕೊಂಡು ಫ್ಯಾಮಿಲಿ ಸಮೇತ ಬಂದಿದ್ದರು. ಆ ಹುಡುಗಿ, ಅವ್ರ ತಂದೆ, ಅವರ ಮಿಸ್ಸಸ್ಸು, ಅವ್ರ ತಾಯಿ, ಹುಡುಗಿ ತಂದೆ ತಾಯಿ ಎಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು. ಮತ್ತು ನಮ್ಮದು ಒಂದು ಫೋಟೋ ಶೂಟು ಮಕ್ಕಳದು, ನಮ್ಮದು ಒಂದು ಇವನಿಗೆ ಸಿಕ್ಕಾಪಟ್ಟೆ ಹಿಂಸೆ ಮಾಡಿ ಅವ್ನಿಗೆ ಏನೋ ಚಾಕ್ಲೇಟು ಅಂತ ಬಾಕ್ಸ ಕೊಟ್ಟು ಫೋಟೋ ತೆಗಿಸಿವಿ, ಪ್ರೇಮ್ಗೋಸ್ಕರ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು. ಒಳ್ಳೆ ಈ ಬಟ್ಟೆಲಿ ಒಳ್ಳೆ ಚೆನ್ನಾಗಿ ಕಾಣ್ತಾವ್ರೆ ಒಟ್ಟಿನಲ್ಲಿ. ಅದೇ ಥರ ಇವರು ನಮ್ಮ ಡೈರೆಕ್ಟರ್ ರಾಜ್ ಸರ್ ಅಂತ ಅಂದ್ಬಿಟ್ಟು ಗಡಿಯಾರನ್ನು ಗಿಫ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಬೆಂಗಳೂರಿಂದ RK ರಾಜ್ ಸರ್ ಅಂತ ಅಂದ್ಬಿಟ್ಟು ಒಂದು 2-3 ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಮತ್ತು ನಮ್ಮ ಶ್ರೀ ಸಾಯಿ ಸ್ವಾಮಿಯಣ್ಣವರು ಮತ್ತು ಸುಸ್ಮಿತಾ ಅವರು ಅವ್ರ ಟೀಮ್ ಕರ್ಕೊಂಡು ಬಂದಿದ್ದರು. ತುಂಬ ಖುಷಿ ಆಯಿತು. ಧನ್ಯವಾದಗಳು ಸ್ವಾಮಿಯಣ್ಣವ್ರಿಗೆ ಮತ್ತು ಶ್ರೀ ಸಾಯಿಗೆ ಮತ್ತಷ್ಟು ಒಳ್ಳೆಯದಾಗಲಿ. ಮತ್ತು ನಮ್ಮ ಕಿಚನ್ ಡೆಕೋರೇಷನ್ ಮಾಡಿದಂಥ ಫ್ಯಾಮಿಲಿ, ಕೋಲಾರದಿಂದ ಆಗಮಿಸಿದಂಥ ಫ್ಯಾಮಿಲಿ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಎಲ್ಲರೂ ಹೊಗಳಾಕಿದ್ರು, ಅದು ಮಾತ್ರ. ಮತ್ತು ಮಂಜು ಕೇರ್ಪೇಟೆ, ಶ್ರುತಿ ಅಕ್ಕರು, ಮಂಜು ಅಣ್ಣರು, ಮತ್ತು ಅಮ್ಮ ಸುಧಾಮ, ಮಂಜಣ್ಣ, ಶ್ರುತಿ ಅಕ್ಕ, ಮತ್ತು ನಮ್ಮ ಜಯರಮಣ್ಣರು, ದಿನೇಶ್ ಅಣ್ಣರು ಎಲ್ಲ ಒಂದೇ ಪ್ರೇಮಲ್ಲಿದ್ದಾರೆ. ಪ್ರತಿ ವಿಡಿಯೋದಲ್ಲೂ ವೆಂಕಟೇಶಣ್ಣ ಬಂದಿಲ್ವಾ ಅಂತ ಕಮೆಂಟ್ ಮಾಡ್ತಿದ್ದಾರೆ. ವೆಂಕಟೇಶಣ್ಣವರು ಕೂಡ ಬಂದಿದ್ರು. ಅವ್ರ ಪಕ್ಕದಲ್ಲಿ ಇನ್ನೊಬ್ಬರು ಸ್ನೇಹಿತರಿದ್ದರು. ಈ ಫೋಟೋ ಹಾಕಿದೆ, ಡಿಲೀಟ್ ಮಾಡು ಆ ಫೋಟೋನ ಅಂತಂದರು. ಡಿಲೀಟ್ ಮಾಡಿದೆ. ಅದಕ್ಕೋಸ್ಕರ ಅವ್ರು ಕಾಣಬಾರ್ದು ಅಂತ ಈ ಥರ ಒಂದು ಕಲರಿಂಗ್ ಮಾಡಿರುವಂಥದ್ದು ಅಷ್ಟೇ, ಬೇರೇನಿಲ್ಲ. ವೆಂಕಟೇಶಣ್ಣವರು ಕೂಡ ಆಗಮಿಸಿದ್ರು. ಮತ್ತು ನಮ್ಮ ಮೇಲ್ಕೋಟೆ ಪೊಲೀಸರು ಒಂದು ದಿನ ಬಿಟ್ಕೊಂಡು ಬಂದರು. ತುಂಬ ಖುಷಿ ಆಯಿತು. ಎಲ್ಲ ಸ್ಟೇಷನ್ಗೂ ಕಾರ್ಡ್ ಕೊಟ್ಟಿದೆ, ಶಿವಳ್ಳಿ, ಪಾಂಡುಪುರ, ಮಂಡ್ಯ, ಮೇಲ್ಕೋಟೆ ಎಲ್ಲ ಕಡೆ ಕೊಟ್ಟಿದೆ. ಮೇಲ್ಕೋಟೆ ಪೊಲೀಸರು ಬಂದಿದ್ದರು. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಒಂದು ಸ್ವಲ್ಪ ಪೂಜೆ ಅಲಂಕಾರ ಸ್ವಲ್ಪ ಇವತ್ತು ಜೋರಾಗೈತೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಕೆಲವರು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ನಾವು ಸಿಂಪಲ್ಲಾಗಿ ಮಾಡ್ತಾ ಇರೋಂಥದ್ದು. ಅದಕ್ಕೆ ಸೀರೆನೇ ಹಾಕೊಬಿಟ್ಟವಳೆ ಇವತ್ತು ನಾನು ಹೇಳ್ತೀವಿ. ಸೀರೆ ಹಾಕೊಂಡು ಮಿಂತವಳೆ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಏನಿಲ್ಲ, ಸಿಂಪಲ್ ಪೂಜೆ. ಈ ಬೆಳ್ಳಿ ದೀಪ ಬಂದು ನಮ್ಮ ತಂಗಿ ತೆಗೆದುಕೊಟ್ಟಿರೋದು, ತುಪ್ಪದ ದೀಪವ. ಈ ದೀಪ ನಾವೇ ತಗೊಂಡಿದ್ದು. ಮತ್ತು ಈ ಥರ ಕಳಸ ಮಡಗಿ, ಬಾಳೆಹಣ್ಣು ಮಡಗಿ, ಹೂವು ಹಾಕಿವಿ ಸಿಂಪಲ್ಲಾಗಿ. ಈಗ ಪೂಜೆ ಮಾಡ್ತಾ ಇರುವಂಥದ್ದೇ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ವರಮಹಾಲಕ್ಷ್ಮಿ ಲಕ್ಷ್ಮಿ ಯಥೇಚ್ಛವಾಗಿ ಲಕ್ಷ್ಮಿ ಒಲಿಯೋ ಥರ ಆಗಲಿ, ಅಂದರೆ ಹಣಕಾಸು. ಈ ವಿಡಿಯೋನ ಇಲ್ಲಿ ತನಕ ನೋಡಿದಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇರುತ್ತೆ, ಅದೇ ಮುಯಿ ಬಗ್ಗೆ ಇರುತ್ತೆ.
ಮುಯಿ ಸ್ವಲ್ಪ ಯಾರ್ಯಾರು ಏನು ಎಷ್ಟು ಕಲೆಕ್ಷನ್ ಆಗೈತೆ ಮುಯಿ ಅಂತ ಅದನ್ನು ಲೆಕ್ಕ ಹಾಕ್ಬಿಟ್ಟು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಒಂದು ನ್ಯಾಚುರಲ್ ವಿಡಿಯೋ ಇಷ್ಟಪಡೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುಮ. ಬಾಯ್.